ಮಗಿಗೆ ಕಿವಿ ಚುಟ್ಟು ಶಾಸ್ತ್ರ ಮಾಡಿದ್ರೆ ಹೆಂಗಪ್ಪ ತಪ್ಪ ಇಲ್ಲಿ ಅದೆಲ್ಲ ಏನು ಬೇಡ ಮುತ್ತ ಇಲ್ಲಿ ನೋಡು ನನ್ ಮಾತ್ ಕೇಳು ಕಿವಿ ಚುಚ್ಚಿದ್ರೇನೆ ಚಂದ ಆಗ್ಲೇನೆ ವಜ್ರದ ಓಲೆ ಕೆನ್ನೆ ಸೆರೆಲ್ಲ ಹಾಕ್ಬೋದು ಕೊಡಪ್ಪ ಕೊಡಕ್ಕಿಲ್ಲ ಮಗು ನೋಯ್ತದೆ ಆಗಕ್ಕಿಲ್ಲ ಕೊಡು ಈಗ ಕೊಟ್ಟೆ ಇಲ್ವೋ ಗೊತ್ತ ತಕೊಳ್ಳಿ ನನ್ಗೆ ಯಾರಾದ್ರೂ ಮಗಿಗ್ ನೋವು ಮಾಡ್ತಾರೆ ನೋಡಿ ಆಮೇಲೆ ನಿಮ್ಗೆಲ್ಲ ಐತೆ ಬುಡಿ ಮತ್ತ ನಡ್ರ ನಡ್ರ ಬಾ ಏನಾಯ್ಕಿಲ್ಲ ಹೋಗ್ಲ ಆ ಕಡೆಗೆ ಹೋಗ್ಲ ಆ ಕಡೆಗೆ ಏ ಮುತ್ತ ನೋಡ್ಲಾ ಮುತ್ತ ನೋಡ್ಲಾ ಮಗಿ ನೋಡ್ಲಾ 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 ಊಟ ಮಾಡಿ ಇದ್ಯಾಕ್ಲ ಮುತ್ತ ನಿಂತಿದ್ಯಾ ಕುಂತ್ಕೊಳ್ಳ ನಾನು ಆಮ್ಯಾಕ್ ಮಾಡ್ತೀನಿ ಹೊಡಿಯ ನೀವು ಮಾಡಿ ಅದ್ಯಾಕೆ ಟೈಮ್ ಚಂದಾಗಿಲ್ವಾ ಕುಂತ್ಕೊಳ್ಳಲ್ಲ ನಾನು ಹೇಳ್ತಾವ್ ನೀ ಕುಂತ್ಕೋ ಊಟ ಮಾಡಿ 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 ಅಲ್ಲ ಮುತ್ತ ಕೆಲಸ ನನ್ಗೂ ಅರ್ಥ ಆಗ್ತಿಲ್ಲ ಕಣಯ್ಯ ಇದು ಬಹಳ ಅನ್ಯಾಯ ಯಾಕೆಲ್ಲ ಊಟ ಬಿಟ್ಬಿಟ್ಟು ಎದ್ಬಿಟ್ಟಿದ್ರಾ ಒಡೆಯರೆ ಮುತ್ತಯ್ಯ ನಿಮ್ ಗೆಳೆಯನೇ ಇರಬಹುದು ಆದ್ರೆ ಪಂಕ್ತಿಯಾಗಿ ನಮ್ ಜೊತೆ ಊಟ ಕೂರ್ಸೋದು ಯಾಕೋ ಸರಿ ಕಾಣವಲ್ದು ಅಷ್ಟೇಯಾ ಏ ಮುತ್ತ ಹೇಳ ಮೇಲೆ ನಾನು ಆಗ್ಲೇ ಹೇಳ್ದೆ ಒಡೆಯ ನನ್ ಮಾತು ಕೇಳಿಲ್ಲ ನೀವು ಎಲ್ಲ ಕುಂತ್ಕೊಳ್ಳಿ ಕುಂತ್ಕೊಳ್ಳಿ ಊಟ ಶುರು ಮಾಡಿ ಊಟ ಮಾಡಿ ಊಟ ಮಾಡಿ ಒಡೆಯರೆ ಊಟ ಮಾಡ್ದೆ ಹೊಟ್ಬಿಟ್ರಲ್ಲ ನೀವೆಲ್ಲ ಊರಿನ ದೊಡ್ಡ ಮನುಷ್ಯರು ನಿಮಗೆ ಪಂಕ್ತಿ ಜಾತಿ ಎಲ್ಲ ದೊಡ್ಡದಾದ್ರೆ ನನಗೆ ನನ್ನ ಕುಚಿಕ್ಕು ಪ್ರೀತಿ ದೊಡ್ಡದು ಬಲ ಇವ್ರ ಹೆಸರು ಪ್ರತಾಪ್ ಅಂತ ಎಷ್ಟು ಚಂದಾಗಿದ್ದಾರಲ್ಲ ಇಲ್ಲ ಹೇಳಿದ್ಮೇಲೆ ಎತ್ಕೊಂಡೆ ತಾನೆ ಮೀನ್ ಗೀಜದ ಕೊಡ್ತೀರಾ ನಕ ನಾನಿ ಎಲ್ಲಾ ಜಮಾಯಿಸ್ಕೊಬಿಟ್ಟಿವ್ನಿ ಸರ್ ಸರ್ ಅಪ್ಪಯ್ಯ ಅಪ್ಪಯ್ಯ ನನ್ಗೀಗ್ಲೇ ಲಗ್ನ ಬೇಡ ಅಪ್ಪಯ್ಯ ಅಯ್ಯೋ ಬೇಡ ಅಂದ್ರೆ ಬಿಡು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಕುಂತ್ಕೋ ಇಲ್ಲಿ ಮತ್ತೆ ಈ ಫೋಟೋನೆಲ್ಲ ಯಾಕೆ ನೋಡಕ್ ಕೇಳಿರಿ ನಾನ ಹೇಳ್ದೆ ಇದೆಲ್ಲ ನಿಮ್ಮ ಅವ್ವನ ಕೆಲ್ಸ ಮಾಡಕ್ಕೆ ಇಲ್ಲ ನೋಡು ಅದಕ್ಕೆ ಇದನ್ನ ಶುರು ಹಚ್ಕೊಂಡವಳೆ ಮಗಳು ಮೈನ ಹತ್ತು ಆಗ್ಲೇ 3 ವರ್ಷ ಆಯ್ತು ನೀವೇನ ಅರ ಶಿವ ಅಂತಿಲ್ಲ ನಾನಾದ್ರೂ ಅನ್ಬೇಕ ಬ್ಯಾಡ್ವೋ ಅಕ್ಕ ಆ ನಾವ್ ಊರ್ಗ್ ಹೋಯ್ತೀನಿ ಏನ್ ಅವಸರ 4 ದಿವಸ ಇದ್ದೋಗೋ ನಿನ್ಗೇನವ್ವ ದೊಡ್ಡ ಮನೆ ಸೊಸೆ ಆಗಿದ್ಯಾ ದೊಡ್ಡ ಮನೆ ಹಳಿಯನ್ನು ಹುಡುಕ್ತಿದ್ಯಾ ಕಬ್ಬುಣದಂಗಡಿಲಿ ನೊಣಕೇನ್ ಕೆಲ್ಸ ಅಂತ ದ್ಯಾವ್ರು ಹೇಳ್ತಾವ್ರೆ ವಸತಿದ್ದು ಉಣ್ಕೊಂಡ್ ಹೋಗೋ ಬ್ಯಾಡ ಅಕ್ಕ ಹೋಗ್ಬತ್ತೀನಕ್ಕ ಹೋಗ್ಬೇಕಂದ ಏ ಕ್ಯಾತ ಆ ಚೀಲದಲ್ಲಿ ಎಲ್ಲ ಐತೆ ಖ್ಯಾತ ಬಾಬಾ ಕೇಳ್ತವ್ರೆ ತೋರಿಸ್ಲಾ ಬೇಡಿ ಬೇಡಿ ನಮ್ಮ ಅಟ್ಟಿಲಿ ದುಡ್ಡು ನಗ ಇಲ್ಲ ಗೋಣಿ ಚಿಲ್ದಾಗೆ ತುಂಬ್ಕೊಂಡು ಹೋಯ್ತಾರಲ್ವಾ ಅದಕ್ಕೆ ಒಡೆಯರ್ ಕೇಳಿದ್ರು ನೀವು ಹೋಗಿ ಸರಿ ಪತ್ತಿ ಕೊಟ್ಟು ಲಕ್ಷ್ಮವ್ವ ಒಡೆಯ ನಾನೊಂದ್ ಮಾತ್ ಕೇಳ ಒಂದೇ ಹಾಕ್ಲಾ 9 ಮಗಳು ಯಾರ್ ಬೇಡ ಅಂದರು ಮಗಳನ್ನ ಬುಟ್ಟಿರೋಕೆ ನಿಮಗೂ ಕಷ್ಟ ನಿಮ್ಮನ್ ಬುಟ್ಟಿರೋಕೆ ಗೌರವಂಗೂ ಕಷ್ಟ ಮದ್ವೆ ಮಾಡೋಕೆ ಅವ್ವ ಅವ್ರಿಗಿಷ್ಟ ಅದಕ್ಕೆ 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 ಮನೆ ಅಳಿಯನ್ ಮಾಡ್ಕೊಂಡ್ಬಿಟ್ರೆ ಮನೆ ಅಳಿಯನ ಅವ್ವ ಅವ್ರ ಆಸೆಯಾಗೆ ಲಗ್ನನೂ ಆಯ್ತದೆ ನಿಮ್ಮ ಆಸೆಯಾಗೆ ಮಗಳು ಮನೆಯಾಗೆ ಇರ್ತಾಳೆ ಓ ನಿನಗೆ ಬುದ್ಧಿಯೇ ಇಲ್ಲ ಅನ್ಕೊಂಡಿದ್ದೆ ಒಳ್ಳೆ ಪಿಲಾನೆ ಹೇಳ್ಕೊಟ್ಟೆ ಬಿಡು ಅಂತೋರ್ ಯಾರನಾರ ನೋಡಿದ್ಯಾ ಮುತ್ಯ ಯಾರ್ಯಾರು ಯಾಕ್ರವ ನಿಮ್ ತಮ್ಮಂದ್ರೆ ಇಲ್ವ್ರಾ ಏಯ್ ನಿನಗೇನಾರು ತಿಕ್ಕಿಕ್ಲಾ ಯಾಕೊಡಿಯ ಅವ್ರಿಗೇನ್ ಕೊರತೆ ಗೊತ್ತಿರೋ ಸಂಬಂಧ
ದೂರದ ಬೆಟ್ಟಕ್ಕಿಂತ ಹತ್ತಿರದ ಗುಡ್ಡವಾಸಿ. ಬಡವ್ರ ಮನೆ ಹೆಣ್ ತರಬೇಕು, ಶ್ರೀಮಂತರ ಮನೆಗೆ ಹೆಣ್ ಕೊಡ್ಬೇಕು ಅಂತ ಗಾದೆನೇ ಐತೆ. ದಿಟ ಒಡಿಯ, ನಮ್ ತಾವಿರೋದೆಲ್ಲ ನಮ್ಮ ಮನೆ ಹೆಣ್ಮಕ್ಳಿಗೆ ತಾನೆ. ಅದ್ರಲ್ಲೇ ಒಸಿ ಕೊಟ್ರೆ ಅಳಿಯಂದ್ರಿಗೆ ಅವರು ಶ್ರೀಮಂತರ ಆಯ್ತಾರೆ. ಇದು ನಿನಗ್ ಸಂಬಂಧ ಇಲ್ದಿರೋ ವಿಷಯ, ಇದ್ರಾಗ ನೀನ್ ತಲೆ ಹಾಕ್ಬೇಡ ಅಂದೆ. ಇಟ್ಬಿ, ಸಂಬಂಧ ಇಲ್ಲ ಅನ್ಮ್ಯಾಕೆ ಈ ಮನೆಯಾಗ ನಾನು ಯಾಕಿರ್ಬೇಕು? ಹೋಯ್ತೀನಿ. ಮುತ್ತಯ್ಯ, ಏಯ್ ನಿಂತ್ಕಳ, ಹೋಗೋ ಅಂದ ತಕ್ಷಣ ಹೊಂಟ್ಬಿಟ್ಟ. ಬಡ್ಡಿ ಐದನಿಗೆ ಮೂಗುನ್ ತುದಿಯಲ್ಲೇ ಐತೆ ಕ್ವಾಪ. ಹೌದು, ಮತ್ತೆ ಅಷ್ಟು ಅಧಿಕಾರ ಇಲ್ತವೆ ನಿಮ್ ಮನೆಗೆ ನಾ ಯಾಕಿರ್ಬೇಕು? ನೀವುಂಟು, ನಿಮ್ ಮಗಳು ಉಂಟು. ಯಾವ್ದಾದ್ರು ಬೀದಿಲಿ ಹೋಗೋ ದಾಸೆಯನ್ನು ಕೊಟ್ಟು ಮದುವೆ ಮಾಡಿ. ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಒಂದ್ ಮೂಲಿಯಾಗಿ ನೀವ್ ಕುತ್ಕೊಂಡು ಕಣ್ಣೀರ್ ಹಾಕಿ, ಇನ್ನೊಂದ್ ಮೂಲಿಯಾಗಿ ಅವ್ವಾರು ಕುತ್ಕೊಂಡು ಕಣ್ಣೀರ್ ಹಾಕಿ, ಇನ್ನೊಂದ್ ಮೂಲಿಯಾಗಿ ನಿಮ್ ಮಗಳು ಕುತ್ಕೊಂಡು ಕಣ್ಣೀರ್ ಹಾಕಿ. ನನಗೇನಾಗಬೇಕು? ನಿಮ್ ಜಾಗತೆ ನಿಮ್ ಕೈ, ಹೆಂಗಾರು ಬಾರಿಸ್ಕೊಂಡು ಹೋಗಿ. ಏನಂದ್ರೆ ನಿಜವಾಗ್ಲೂ ಹೋಯ್ತವನೆ, ಒಸಿ ಕೂಗ್ರಿ. ಏಯ್ ಯಾಕೆ ಕೂಗ್ಬೇಕು? ಹೋದ್ರು ಹೋಗ್ತಾನೆ ಬಿಡು, ಎಲ್ಲೋಗ್ತಾನೆ ನಾನು ನೋಡ್ತೀನಿ. ಏನಿನೊಬ್ಬನಿಗೆ ತಪ್ಪಿಸೆ ಭಾರಿ ರೋಸ ಇರೋದು, ಹೋಲಿ ಬಿಡು. ಯೋ, ನಿನ್ನ ಲಗ್ನ ಆಗಕ್ಕೆ ನಾ ಬಿಡಲ್ಲ. ನಾವಿಬ್ರು ಲಗ್ನ ಆದ್ರೆ ಎಲೆ ನೆಕ್ಕೋಳ್ನ ಮೂತಿ ನೆಕ್ಕೊಂಡ್ ಕಟ್ಕೊಂಡಂಗ ಆಯ್ತದೆ ಚಿನ್ನ. ಅದಕ್ಕೆ ಅಕ್ಕನ ಮಗಳನ್ನ ಲಗ್ನ ಮಾಡ್ಕೊಂಡ್ರೆ ಆಸ್ತಿ ಅವಳದು, ಸುಖ ನಮ್ದು. ಚಂಡಾಳ, ನೆಕ್ಕೋ ನಾಯಿಗೆ ಲಿಂಗವೇನು ಪೀಠವೇನು ಅನ್ನೋ ತೋರ್ಸ್ಬಿಟ್ಟಲ್ಲೋ. ಅಕ್ಕ ಅದು ಛೀ! ನಿನ್ ಎಕ್ಕರದ ನಾಳಿಗೆಯಿಂದ ನನ್ನ ಅಕ್ಕ ಅಂತ ಕರಿಬೇಡ. ಏನು ನನ್ ಬೆನ್ನಿಂದ ಬಿದ್ದೋನು ಸುತ್ತವಾಗಿರ್ಲಿ ಅಂತ ನನ್ನ ಪುಣ್ಯ ಹಂಚ್ಕೊಟ್ರೆ ನನ್ನ ಮಗಳು ಬಾಳ್ಗೆ ಮಣ್ಣಾಕ್ಬಿಟ್ಟಲ್ಲೋ. ನಿನಗ್ ಒಳ್ಳೇದಾಕಿಲ್ಲ ಕಣ್ಣ, ನಿನಗ್ ಒಳ್ಳೇದಾಕಿಲ್ಲ. ಐ ಒಳ್ಳೆ ಹೊತ್ನಾಗ್ ಬಂದು ನನ್ಗೂ ನಮ್ಮ ಅಕ್ಕ ಹೆಂಗು ತಂದಿಕ್ಬಿಟ್ಟಲೆ ತಲ್ಗು. ಎಂತ ನಾಟಕ ಆಡಿಯ. ಹೌದೌದು, ನಿಜವಾಗ್ಲೂ ನನಗೆ ತುಂಬಾ ಒಳ್ಳೆ ಹೊತ್ತು ಕಣ್ಣ. ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ಟಕ್ ಮುಂಚೆ ನೀನ್ ಎಂತ ನನ್ಗೆ ಗೊತ್ತಾಯ್ತಲ್ಲ. ನಿಜವಾಗ್ಲೂ ಒಳ್ಳೆ ಹೊತ್ತು, ನಾನು ಎಲ್ರಿಗೂ ಹೇಳ್ತೀನಿ. ನನ್ ಕ್ಷಮಿಸ್ಬಿಡು, ನನ್ ಕ್ಷಮಿಸ್ಬಿಡಕ್ಕೆ. ನನ್ನ ತಡಿಬೇಡವೋ. ಒಡ ಹುಟ್ಟಿದ್ಯಾ ಅಂತ ಒಂದೇ ಕಾರಣಕ್ಕೋಸ್ಕರ ನೀನ್ ಸುಮ್ನೆ ಬಿಡ್ತಾ ಇದೀನಿ. ನಿಮ್ ಭಾವಂಗ್ ಗೊತ್ತಾದ್ರೆ ನಿನ್ನ ಸಿಗದು ತೋರಣ ಕಟ್ಬಿಡ್ತಾರೆ. ಹೊಂಟೋಗೋ, ಎಲ್ಲಾದ್ರೂ ಹೊಂಟೋಗೋ. ಏನಾರ ಸುಳ್ಳು ಹೇಳಿ ನನ್ ಮಗಳ ಮದ್ವೆ ನಿಲ್ಸ್ಬೇಕಲ್ಲ. ಅವಳು ಮದ್ವೆ ನಿಲ್ಸ್ಬಿಡ್ತೀನಿ. ತೊಲಗೋ, ತೊಲಗೋಗಿ ಅಕ್ಕಯ್ಯ ಅಕ್ಕಯ್ಯ ಬೇಡ ಅಕ್ಕಯ್ಯ, ಇನ್ನೆಂದು ಇಂತ ಹೇಳ್ತೀನೋ ಕೆಲ್ಸ ಮಾಡಕ್ಕಿಲ್ಲ. ನೀನ್ ಹೇಳ್ದಂಗ್ ಕೇಳ್ಕೊಂಡಿರ್ತೀನಿ ಅಕ್ಕಯ್ಯ, ನಿನ್ನ ಕಾಣೆ. ಉಂಡೆಲೆಗೆ ಊಟ ಹಾಕೋಕೆ ನನ್ ಮಗಳೇನು ಗಂಡೆ ಅಲ್ಲ ಕಣ್ಣ. ತೊಲಗೋ, ಚಂಡ ಬೇಡ ಕಣ್ಣ. ಇಲ್ಲ ಅಕ್ಕಯ್ಯ, ಈ ಲಗ್ನ ನಿಂತೋದ್ರೆ ನಾನ್ ಜೀವ ಸಹಿತ ಬದುಕೋಕಿಲ್ಲ, ಸತ್ತೋಯ್ತೀನಿ. ಸತ್ತೋಗೋ, ಸಾಯೋ. ನಿನ್ನಂತವ್ರು ಬದುಕಿರ್ಲೇಬಾರ್ದು. ಬಿಡ ಬಿಡ, ಬೇಡ. ಏನು ಅಂದ್ರೆ ಮದುವೆ ಗಂಡನ್ ಕರೀರಿ. ಬೇಗ ಹೋಗಿ ನಿನ್ನ ಅಳಿಮೈನ್ ಕರ್ಕೊಂಬ. ಅದ್ಯಾಕ್ ನನ್ನ ಅಳಿ ಮಯ ಅಂತೀರಿ? ಗುರ್ತು ಅನ್ನಿ. ಯಾಕೆ? ಇದಕ್ಕೆಲ್ಲ ನೀನ್ ತಾನೇ ಸೂತ್ರಧಾರಿ. ಬ್ಯಾಗ್ ಹೋಗ್ಲಾ. ಅಳಿಯಂದ್ರೆ, ಅಳಿಯಂದ್ರೆ, ಎಲ್ಲೂ ಕಾಣ್ತಾ ಇಲ್ಲ ಹುಡಿಯ. ಕಾಣ್ದ ಎಲ್ಲಿಗ್ಲ ಹೋಗ್ತಾನೆ? ಎಲ್ಲಿಗ್ಲ ಹೋಗಿದ್ದೆ? ಎಲ್ಲೂ ಇಲ್ಲ ಬಾಬಾ. ಸರಿ ಸರಿ, ಬಾ ಬಾ ಕೂತ್ಕೋ, ಬಾ ಕೂತ್ಕೋ. ಬೇಗ ಬೇಗ ಶುರು ಮಾಡ್ಕೊಳ್ಳಿ. ತಾಳಿ ಕಟ್ಟೋ ಟೈಮ್ನಾಗೆ ಇವರಿಬ್ರು ಎಲ್ಲ ಹೋದ್ರು. ಅಪ್ಪಯ್ಯ, ಅವ್ವ ಎಲ್ಲೋದ್ಲು? ಇಲ್ಲೇ ಒಳಗಡೆ ಇರ್ಬೇಕು.
ಬತ್ತಲ್ ತಡೆಯವ. ಏನಾಯ್ತು ಅಮ್ಮ ಅವ್ರೆ? ಮಾಂಗಲ್ಯ ತಗೊಳ್ಳಿ. ಏಯ್ ಪಸಿ ತಡ್ಕಳಯ್ಯ. ತಾಯಿನೇ ಇಲ್ಲ, ತಾಳಿಗೇನು ಅವಸರ? ತಮ್ಮ ನನ್ನ ತಮ್ಮ ಕೇಟೋನ ಮದುವೆ ನಿಲ್ಲಿಸ್ಬಿಡ. ನನ್ನ ಮಗಳನ್ನ ಕಾಪಾಡು. ನನ್ನ ಮಕ್ಕಳು ನಮ್ಮ ಮದುವೆ ಸರಿ ಅಮ್ಮ ಅವ್ರೆ. ಅಮ್ಮ ಅವರೇ, ನನ್ನಿಂದ ಮದುವೆ ನಿಲ್ಸಕ್ಕಾಗ್ಲಿಲ್ಲ ಅಮ್ಮ ಅವರೇ. ನಾನು ಹೋಗೋ ಅಷ್ಟರಲ್ಲಿ ತಾಳಿ ಕಟ್ಬಿಟ್ಟಿದ್ರು. ನಾನು ಹೇಗೆ ಮದುವೆ ನಿಲ್ಲಿಸ್ಲಿ ಅಮ್ಮ ಅವ್ರೆ? ನನ್ನಿಂದ ನಿಲ್ಸಕ್ಕಾಗ್ಲಿಲ್ಲ ಅಮ್ಮ ಅವ್ರೆ. ಅಮ್ಮ ಅವ್ರೆ, ಅಮ್ಮ ಅವ್ರೆ, ಅವ್ವ ಅವ್ರನ್ನ ಕೊದ್ಬಿಟ್ಟ, ಅವ್ವ ಅವ್ರನ್ನ ಕೊದ್ಬಿಟ್ಟ. ಬಲೆ 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 ಬಲೆ. ಏನಾಯ್ತವ? ಲಕ್ಷ್ಮಿ, ಹೇಯ್ ಮುತ್ತ ಮುತ್ತ, ನನ್ ಲಕ್ಷ್ಮಿಗೆ ಏನ್ಲಾಯ್ತು ಹೇಳ ಮುತ್ತ. ನಾನೇ ಕೊಂದ್ಬಿಟ್ಟೆ ಒಡೆಯ. ಎಂತ ಮಾತಾಡ್ತಿದ್ದೀಯೋ? ಅಯ್ಯೋ ಚಂಡಾಳ, ಅನ್ನೇವ ನಮ್ಮ ಅಕ್ಕ ಏನ್ ಕೊಂದ್ಬಿಟ್ಟಲ್ಲ. ಅವನ್ ಯಾಕೆ ಕೊಂದೆ? ಅವನ್ ಯಾಕೆ ಕೊಂದೆ? ನಮ್ಮವ್ವ ಏನ್ ಮಾಡಿದ್ಲು ನಿನಗೆ? ಏನ್ ಮಾಡಿದ್ಲು ನಮ್ಮವ್ವ? ಯಾಕೆ ಕೊಂದೆ? ಮಾತಾಡು. ಯಾಕೆ ಕೊಂದೆ? ಮುತ್ತ ಹೇಳ್ಬಿಡ್ಲ ಮುತ್ತ, ಏನ್ ನಡೀತು ಅಂತ ನಿಜ ಹೇಳ್ಬಿಡ್ಲ ಮುತ್ತ, ಹೇಳ. ಅವರು ಬಾಯಿಗೆ ಬಂದಾಗ ಬೈದ್ಬಿಟ್ರು. ಪಾಪ ತಡಿಲಾರ್ದೆ ನಾನು ತಳ್ಬಿಟ್ಟೆ. ನನ್ನಿಂದಾನೆ ಅವರು ಸತ್ತೋಗ್ಬಿಟ್ರು. ಮುತ್ತ ನಾನ್ ನಂಬಕ್ಕಿಲ್ಲ. ಈ ಕೈ ಇಲ್ಲ ಕಣ ಮುತ್ತ, ಏನ್ ನಡೀತು ಅಂತ ಸತ್ಯ ಹೇಳ ಮುತ್ತ, ಹೇಳ. ನನ್ ತಪ್ಪಾಯ್ತು ಒಡೆಯ, ನನ್ ತಪ್ಪಾಯ್ತು ಒಡೆಯ, ನನ್ ತಪ್ಪಾಯ್ತು ಒಡೆಯ. ನನ್ ಕ್ಷಮಿಸ್ಬಿಡಿ. ನನ್ಗೆ ಆಶೀರ್ವಾದ ಮಾಡವ, ನನ್ಗೆ ಆಶೀರ್ವಾದ ಮಾಡು. ಲಕ್ಷ್ಮಿ, ಮುತ್ತ ನಮಸ್ಕಾರ. ಏಯ್ ಬರ.
ನನ್ನ ಮ್ಯಾಗ ಆಣೆ ಇಟ್ಟು ಹೇಳು, ನೀ ನನ್ನ ಲಕ್ಷ್ಮಿನ ಕೊಲ್ಲಿಲ್ಲ ತಾನೇ? ಸರಿ ಬಿಡು, ನಾನು ಆಣೆ ಇಟ್ಕೊಂಡು ಸತ್ರೆ ನಿಂಗೇನು? ಒಡೆಯ ನೀವು ನನ್ನ ಮಾಗೆ ಏಟ್ ಪ್ರೀತಿ ಇಟ್ಟಿದ್ದೀರಾ ಅಂತ ನನಗೆ ಗೊತ್ತು. ಆದ್ರೆ ನಾನು ಹೇಳೋ ವಿಷಯನ ನೀವು ಯಾರ ಹತ್ರನೂ ಹೇಳಕ್ಕಿಲ್ಲ ಅಂತ ಮಾತು ಕೊಟ್ರೆ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ನಾನು ಲಗ್ನನ ನಿಲ್ಲಿಸ್ಬೇಕು ಅಂತ ಓಡ್ ಬಂದೆ. ಅಷ್ಟಾಗಿ ಅಳಿಯಂದ್ರು ತಾಳಿ ಕಟ್ಬಿಟ್ಟಿದ್ರು. ಕಟ್ಟಿರೋ ತಾಳಿನ ನಾನೇ ಹೆಂಗ್ ಕಿತ್ತಾಕ್ಲಿ ಒಡೆಯ? ಅದಕ್ಕೆ ಆ ಕೊಲೆನ ನನ್ನ ತಲೆ ಮ್ಯಾಗೆ ಹಾಕೊಂಡೆ ಒಡೆಯ. ಕೊಲೆಗಾರನ್ ಮಗ ನಮ್ಮನೆಯಾಗ ಯಾಕಿರ್ಬೇಕು ಅಂತ ಗೌರಾನೇ ಹೇಳಿದ್ದು. ಯಾವನ್ಲ ಕೊಲೆಗಾರನ ಮಗ? ನೋಡಿ, ಅಪ್ಪ ಮಾಡಿದ ತಪ್ಪಿಗೆ ಮಗ ಏನ್ ಮಾಡ್ತೈತೆ? ಇನ್ಮೇಲೆ ಇವನು ಈ ಮನೆ ಮಗ. ಯಾರಾದ್ರೂ ಇವನ್ ಮ್ಯಾಗ ಕೈ ಮಾಡಿದ್ರೆ ಹೂತಾಕ್ಬಿಡ್ತೀನಿ. ಅಪ್ಪನಂಗ್ ಮಗ ಮರ್ದಂಗ್ ನೊಗ. ಅವನ್ ಬುದ್ಧಿ ಇವನ್ಗೂ ಬರ್ತದೆ. ಅವನೇನ್ ಇಲ್ಲಿರೋದ್ ಬೇಡ, ಬೇಕಾರೆ ಯಾವ್ದಾದ್ರು ಅನಾಥಾಶ್ರಮ ಸೇರ್ಸಿ ಅಪ್ಪಯ್ಯ. ಅನಾಥಾಶ್ರಮಕ್ಕೆ ಸೇರ್ಸಕ್ಕೆ ಇವನೇನು ಅನಾಥನಲ್ಲ, ನಾನಿನ್ನೂ ಬದುಕಿವ್ನಿ. ನಿಮಗೆಲ್ಲ ಅಷ್ಟು ಬೇಡವಾದ್ರೆ ನಿಮ್ ದಾರಿ ನೀವು ನೋಡ್ಕೋಬಹುದು. ಬರ್ಲಾ? ಏನಂದ್ರೆ ಅಪ್ಪಯ್ಯ ಯಾವತ್ತೂ ಹಿಂಗ್ ಮಾತಾಡಿರ್ಲಿಲ್ಲ, ಇವತ್ತು ಹಿಂಗ್ ಮಾತಾಡ್ಬಿಟ್ರಲ್ಲ. ಹೇಳಿದ್ರಲ್ಲ ಮನೆ ಮಗ ಅಂತ, ಯಾರು ಗೊತ್ತು, ಅವ್ರಿಗೆ ಹುಟ್ಟಿರ್ಬೇಕು. ಲೆಕ್ಕಾಚಾರ, ಈ ನಾಯಿನ ಮನೆಯಿಂದ ಆಚೆ ಕಟ್ಲ. ಹೋಗ್ಲಿ ಬಿಡಿ ಒಡೆಯ, ಏನು ಬಾಯ್ ತಪ್ಪಂದಿರ್ಬೇಕು. ಏನ ಬಾಯ್ ತಪ್ಪನ್ನ? ಮನ್ಸಲ್ಲಿರೋ ತಾನೇ ಬಾಯ್ನಾಗ್ ಬರೋದು. ಈ ನೀತಿ ಕಟ್ಟು ಮಕ್ಕವ ನಾ ಸಹಾಯ ಗಂಟ ನೋಡಕ್ ಇಷ್ಟಪಡಕ್ಕಿಲ್ಲ. ಮೊದಲು ಈ ನಾಯಿನ ಆಚೆ ಕಟ್ಟು. ಅಪ್ಪಯ್ಯ ಬೇಡ, ಅಪ್ಪಯ್ಯ ಬೇಡ, ಅವ್ ನನ್ ಗಂಡ. ಅದೊಂದೇ ಪಾಪಕ್ಕೋಸ್ಕರ ಇನ್ನೂ ಅವನ ಜೀವ ಸಹಿತ ಉಳಿಸಿದ್ದೀನಿ. ಮೊದಲು ಅವನ ತೊಲಗ ಕೇಳು. ಅವ್ರು ಹೊಂಟೋದ್ರೆ ನಾ ಏನ್ ಮಾಡ್ಲಿ? ಅವನು ನಿನ್ ಕುತ್ತಿಗೆ ಕಟ್ಟಿರೋ ತಾಣಿನ ಕಿತ್ತಾಕಿ ನನಗೆ ಲಗ್ನನೇ ಆಗಿಲ್ಲ ಅಂತ ಈ ಮನೆ ಆಗಿದ್ಬಿಡು, ಪುಣ್ಯ ಕಟ್ಕೋತಿ. ಏನಪ್ಪಯ್ಯ ನೀನು ಈ ಸಣ್ಣ ವಿಷಯಕ್ಕೆ? ಸಣ್ಣ ವಿಷಯನ ಇವನು? ನೋಡವ, ನಿನಗೆ ಅವನ ಜೊತೆನೆ ಬಾಳ್ಬೇಕು ಅಂತ ಆಸೆ ಇದ್ರೆ ನೀನು ಹೋಗ್ಬೋದು. ಈಗ ಬರೀ ಕೈಲಿ ಆಚೆ ಹೋದ್ರೆ ನಾವಿಬ್ರು ಭಿಕ್ಷೆ ಎತ್ಕೊಂಡು ತಿನ್ಬೇಕಷ್ಟೇ. ಲೆಕ್ಕಾಚಾರ, ನಮ್ ವಕೀಲರನ್ನ ಕರ್ಸಿ ನನ್ನ ಆಸ್ತಿಯಾಗಿ ಅರ್ಧ ಭಾಗನ ನನ್ನ ಹಿರಿ ಮಗಳ ಹೆಸರಿಗೆ ಬರ್ಸೋ. ಆಯ್ತು ಒಡೆಯ. ಅದಕ್ ಮುಂಚೆ ಕಳ್ಸಿವ್ರನ್ನ ಆಚೆಗೆ.